ಸುದೀಪ್ ಸರಿಂದ ನೀವು ಏನು ಅಂದರೆ ಕಲ್ತ್ಕೊಂಡ್ರಿ? ಸಪೋಸ್ ಇವಾಗ ನನಗೊಂದು ಎಮೋಷ್ನಲ್ ಸೀನ್ ಇದೆ ಅಂದರೆ ನಾನು ಹಿಂದಿನ ದಿನ ರಾತ್ರಿ ಎಲ್ಲ ಯಾವುದೋ ನಾಯಿಗೆ ಯಾರೋ ಹೊಡಿತಾ ಇರೋ ವೀಡಿಯೋ, ಮಕ್ಳಿಗೆ ಯಾರೋ ಏನೋ ಮಾಡ್ತಿರೋ ವೀಡಿಯೋ ಇವೆಲ್ಲ ನೋಡಿ ನಾನು ಮೆಂಟಲಿ ಪ್ರಿಪೇರ್ ಆಗಿ ನಾಳೆ ಅಳಬೇಕು, ನನ್ನ ಹತ್ರ ಯಾರು ಮಾತಾಡಿಸ್ಬೇಡಿ ಅಂತ ಇಷ್ಟೆಲ್ಲ ನಾನು ಅದಕ್ಕೊಂದು ಟೈಮ್ ಕೊಡ್ತಾ ಇರ್ತೀನಿ. ಅವ್ರು ಹೆಂಗೆ ಅಂದರೆ ಇವಾಗ ಟೇಕಾ ಒಂದು ಸೆಕೆಂಡಲ್ಲಿ ಹಿಂಗೆ ಪ್ರಿಪೇರ್ ಆಗ್ತಾರೆ ಬರ್ತಾರೆ, ಅಷ್ಟು ಪ್ರೊಫೆಷ್ನಲ್. ಚಕ್ ಚಕ್ ಚಕ್. ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ ಪರ್ಫಾರ್ಮ್ ಮಾಡಿದ ಅನುಭವ, ಅವ್ರು ಯಾವ ರೀತಿ ಸೀನ್ನ ಅಪ್ರೋಚ್ ಮಾಡ್ತಾರೆ? ಸಖತ್ ಬ್ರಿಲಿಯಂಟ್. ಮಗು ಕ್ಯಾರೆಕ್ಟರ್ ಇದೆಲ್ಲ ಗೊಂಬೆ, ಅವ್ರ ಜೊತೆ ಮಾತಾಡ್ತಾ ಇದ್ರೆ ಏನು ಇವ್ರು ಇಷ್ಟು ತರಲೆ, ಇವರು ಕಟ್ ಮಾಡಿದ್ರೆ ಇಲ್ಲಿ ರವಿವರ್ಮ ಮಾಸ್ಟರ್ ಹತ್ರ ಫುಲ್ ಒಂಥರ ಈ ಶಾರ್ಟ್ಸು ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ತಾ ಇರ್ತಾರೆ. ಈಸ್ ವೆರಿ ಸ್ಮಾರ್ಟ್. ಸಿನಿಮಾ ಯಾಕೆ ನೋಡ್ಬೇಕು ಎಕ್ಸಾಕ್ಟ್ಲಿ? ಈ ಸಿನಿಮಾ ನೀವು ಏನಕ್ಕೆ ನೋಡಬೇಕು ಅಂದರೆ ರಾಜ್ ಬಿ ಶೆಟ್ಟಿ ಇದ್ದಾರೆ ನೋಡಿ, ಯಾಕಂದರೆ ನಾನಿದ್ದೀನಿ ನೋಡಿ ಅಂದರೆ ನೀವು ನೋಡ್ತೀರಾ ಗೊತ್ತಿಲ್ಲ. ಫಾರೆಸ್ಟ್ ಸಿನಿಮಾದಲ್ಲಿ ಒಂದು ಪರ್ಟಿಕ್ಯುಲರ್ ಸೀನ್ ಏನೋ ತುಂಬ ವೈರಲ್ ಆಯ್ತು ಅಂದರೆ ಏನೋ ಹೇಳ್ತೀರಾ? ಎಲ್ಲೂ ಒಂದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಸರ್. ನಾವು ನಮಸ್ಕಾರ ಸ್ನೇಹಿತರೆ, ವಿಶ್ವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಮಾರ್ಕ್ಸ್ ಸಿನಿಮಾದ ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇರುವಂತಹ ನಮ್ಮ ವೆಟರನ್ ನಟಿ ಅರ್ಚನಾ ಕೊಟ್ಟಿಗೆ ಅವರು ನಮ್ಮ ಜೊತೆಗಿದ್ದಾರೆ. ರಕ್ಕಸಪುರದೊಳ್ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡಿದ್ದಾರೆ. ಪಾತ್ರದ ಹೆಸರು ಪಾರ್ವತಿ ಅಂತ. ರಾಜ್ ಬಿ ಶೆಟ್ಟಿ ಅವರು ನಟಿಸಿರುವಂತಹ ಈ ಒಂದು ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಮ್ಯಾಮ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಮಾರ್ಕ್ ಒಳ್ಳೆ ಯಶಸ್ಸನ್ನು ಪಡ್ಕೊಂಡಂತಹ ಸಿನಿಮಾ, ನೀವು ಕೂಡ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರಿ. ಸೊ ಆಫ್ಟರ್ ಮಾರ್ಕ್ ಯಾವ ರೀತಿ ಇದೆ ರಿಸೆಪ್ಷನ್ ಎಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ? ರೋಡಲ್ಲಿ ಹೋದರೆ ಕಂಡುಹಿಡಿತಾರೆ ಇವಾಗ. ಸೊ ಅದೊಂದು ಖುಷಿ ಇದೆ. ಮುಂಚೆ ಏನು ಮಾಡ್ತಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ ಅಂದರೆ ನನಗೆ ಅಯ್ಯೋ ಆ್ಯಕ್ಟ್ರ್ ಅಂತ ಹೇಳ್ಬೇಕಾ, ಆ್ಯಕ್ಟರ್ ಅಂತ ಹೇಳಿದ್ರೆ ಅವರೇ ಕಂಡುಹಿಡಿಬೇಕಲ್ವ ಅಂತ ನಾನು ಸುಮ್ಮನೆ ಏನಾದ್ರು IT ಕಂಪನಿಲಿ ವರ್ಕ್ ಮಾಡ್ತಾಯಿದ್ದೀನಿ ಯಾವುದು ಅಂತ ಅವ್ರು ನೆಕ್ಸ್ಟ್ ಕ್ವೆಶನ್ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಸುಮ್ಮನೆ IT ಕಂಪನಿ ಅಂತ ಹೇಳ್ತಾ ಇದೆ. ಬಟ್ ಈಗ ಅಂದರೆ ಫೇಸ್ ರೆಕಗ್ನೈಸ್ ಮಾಡ್ತಾರೆ. ಸೊ ಅದೊಂದು ಖುಷಿ ವಿಚಾರ. ಅದಕ್ಕೆ ಅಲ್ವ ನಾವು ಇಷ್ಟೆಲ್ಲ ಮಾಡೋದು. ಅಂದರೆ ಇಲ್ಲಿ ತನಕ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು 30+ ಫಿಲಮ್ಸ್ ಆಗಿರ್ಬೋದಾ ನಿಮ್ಮದು ಇಲ್ಲಿ ತನಕ? ಇಲ್ಲ ಅದರಲ್ಲಿ ಎಷ್ಟೊಂದು ರಿಲೀಸ್ ಆಗಿಲ್ಲ ರೀ, 15. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ನಾನು ತುಂಬ ಆಲ್ಮೋಸ್ಟ್ ಸಾಕಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನು ಅಂದರೆ ಒಂದು ಸಪೋರ್ಟಿಂಗ್ ರೋಲಲ್ಲಿ ನೋಡ್ತಾ ಇರ್ತೀನಿ. ಬಟ್ ವೈ ಡು ಯು ಥಿಂಕ್ ಅಂದರೆ ಒಂದು ಮೇನ್ ಲೀಡ್ ಪಾತ್ರದಲ್ಲಿ ನೀವು ಯಾಕೆ ಇದುವರೆಗೂ ಕಾಣಿಸ್ಕೊಂಡಿಲ್ಲ? ಅಂದರೆ ಸಿಂಗಲ್ ಫೀಮೇಲ್ ಲೀಡ್ ರೋಲ್ಸ್ ಯಾವುದು ಯಾಕೆ ಕಾಣಿಸ್ಕೊಂಡಿಲ್ಲ ಹೆಚ್ಚಾಗಿ ಅಂತ? ಸರ್, ಸುಮಾರು ನಾನು ಮಾಡದೇ ಇರೋ ರೀಸನ್ನು ಇವಾಗ ಆ ಪಾತ್ರಕ್ಕೆ ರಿಕ್ವೈರ್ಮೆಂಟ್ ಇರೋ ಕ್ಲೋತ್ಸು ಅಥವಾ ಒಂದೊಂದು ಸೀನ್ಸು ನನಗಿಷ್ಟ ಇರಲ್ಲ. ಅದೊಂದು ಕಾರಣಕ್ಕೆ ನಾನು ಮಾಡಲ್ಲ. ನನಗೆ ಕಂಫರ್ಟಬಲ್ ಇರೋದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು. ಅದರಲ್ಲಿ ಮೇಯ್ನ್ಲಿ ಕ್ಲೋತ್ಸು ಮತ್ತು ಇನ್ಅಪ್ರಾಪ್ರಿಯೇಟ್ ಸೀನ್ಸ್ ಇರಲ್ಲ ಅನ್ನೋ ಕಾರಣಕ್ಕಷ್ಟೇ. ಅದಿದ್ದಾಗ ಅದನ್ನು ನಾನು ಮಾಡೋದಿಲ್ಲ. ಸೊ ಲೀಡಲ್ಲಿ ಅದು ಹೆಚ್ಚು ಇರುತ್ತೆ ಅಂತ. ಫೈನ್. ಈಗ ರಕ್ಕಸಪುರದೊಳ್ ಸಿನಿಮಾಗೆ ಬರೋದಾದರೆ ಡೆಫಿನೆಟ್ಲಿ ಒಂದು ಹೈಲಿ ಆ್ಯಂಟಿಸಿಪೇಟೆಡ್ ಸಿನಿಮಾ ಬಿಕಾಸ್ ಆಫ್ ಅಂದರೆ ಒಂದು ರಾಜ್ ಬಿ ಶೆಟ್ಟಿ ಸರ್ ಇರೋದ್ರಿಂದ, ಅಂದರೆ ಅವ್ರದ್ದು ಫಿಲ್ಮೋಗ್ರಫಿ ಎಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಏನೋ ಒಂದು ಹೊಸದಂತೂ ಇರುತ್ತೆ ಅಂತ ಒಂದು ಕುತೂಹಲ ಇದೆ. ನಿಮ್ಮ ಪಾತ್ರ ಹೇಗಿರುತ್ತೆ ಅಂದರೆ ಕೆಲವು ಗ್ಲಿಮ್ಸ್ ಅಷ್ಟೇ, ಒಂದು ಫ್ಯೂ ಶಾರ್ಟ್ಸ್ ಅಷ್ಟೇ ನಮಗೆ ನೋಡ್ಲಿಕ್ಕೆ ಸಿಕ್ಕಿರೋದು ಟ್ರೈಲರಲ್ಲಿ, ಟೀಸರಲ್ಲಿ, ಅದರಲ್ಲೆಲ್ಲ. ಸೊ ಹೆಂಗಿರುತ್ತೆ ನಿಮ್ಮ ಪಾತ್ರ ಅಂತ? ಸರ್, ನಾನು ಫಸ್ಟಿಂದನೇ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳೇ ಚೇಸ್ ಮಾಡ್ತಾ ಇರೋದು. ಈ ಸಿನಿಮಾ ಕತೆ ನರೇಟ್ ಮಾಡಿದಾಗಲೂ ನನ್ನ ಪಾತ್ರದಲ್ಲಿ ಪರ್ಫಾರ್ಮೆನ್ಸ್ ರಿಕ್ವೈರ್ಮೆಂಟ್ ಇದ್ದಿದ್ದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಅಂತ ಹೇಳ್ತೀನಿ. ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಅಂಥದ್ದೇ ಚೇಸ್ ಮಾಡ್ತಾ ಇರೋದ್ರಿಂದ ನಂಗೆ ಕೇಳಿದ ತಕ್ಷಣ ತುಂಬ ಇಷ್ಟ. ಅಂದರೆ ಏನಿಲ್ಲ, ಈಗ ರಾಜ್ ಬಿ ಶೆಟ್ಟಿ ಅವ್ರ ಪಾತ್ರದ ಹೆಸರು ಶಿವ ಅಂತ, ನಿಮ್ಮ ಪಾತ್ರದ ಹೆಸರು ಪಾರ್ವತಿ. ಬಟ್ ಅವ್ರದ್ದು ವೈಫ್ ಬೇರೆ ಇದ್ದಾರೆ ಆ್ಯಕ್ಚುಲಿ, ಸ್ವಾತಿಷ್ಟ ಅವ್ರು ಮಾಡಿದ್ದಾರೆ. ಸೊ ಏನು ಕನೆಕ್ಷನ್ನು ಇದು ಅಂತ? ಅದೇ ಟ್ವಿಸ್ಟು. ನೀವು ಸಿನಿಮಾ ನೋಡಬೇಕು, ನಾನು ಬಿಟ್ಟರೆ ಎಲ್ಲ ಹೇಳ್ಬಿಡ್ತೀನಿ, ಹೇಳೋಂಗಿಲ್ಲ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಅರ್ಚನಾ ಅವ್ರ ಬಗ್ಗೆ ತುಂಬ ಕುತೂಹಲಕಾರಿ ಅಂಶ ಅಥವಾ ಯಾವಾಗಲೂ ಪ್ರಶ್ನೆ ಬರೋದೇನಂತಂದರೆ, ಓಕೆ ಅಂದರೆ ಆಲ್ಮೋಸ್ಟ್ ಈಗ ಒಂದು 6-7 ಇಯರ್ಸ್ ಆಯಿತಾ ಇಂಡಸ್ಟ್ರಿಗೆ ಬಂದು? ಓಕೆ, 2019 ಯಾ, ಆಲ್ಮೋಸ್ಟ್ ಈಗ ಒಂದು 7 ಇಯರ್ಸ್. ಸೊ ವಾಟ್ ಈಸ್ ಯುವರ್ ಟಾರ್ಗೆಟ್ ಎಕ್ಸಾಕ್ಟ್ಲಿ? ಅಂದರೆ ಸಾಕಷ್ಟು ಅಂದರೆ ಈ ಥರದ್ದು ಸಪೋರ್ಟಿಂಗ್ ರೋಲ್ಸ್ಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತೀರ ನೀವು. ಏನು ಎಕ್ಸಾಕ್ಟ್ಲಿ ವಾಟ್ ಈಸ್ ಯುವರ್ ಟಾರ್ಗೆಟ್ ನಿಮ್ಮ ಈ ಸಿನಿಮಾ ಕರಿಯರಲ್ಲಿ? ಸರ್, ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ. ಇನ್ ಎನಿ ಫಾರ್ಮ್ಸ್ ಐ ವಿಲ್ ಡೂ. ವೆಬ್ ಸೀರೀಸ್, ಫಿಲ್ಮ್ಸ್, ಏನೋ ಅಕಸ್ಮಾತ್ ಇದೆರಡು ವರ್ಕ್ ಆಗ್ತಲ್ವ, ಐ ವಿಲ್ ಜಂಪ್ ಇನ್ ಟು ಸೀರಿಯಲ್ಸ್. ನನಗೆ ಆ ಲಾಂಜಿಟಿವಿಟಿ ಇಷ್ಟ. ನಾನು ಇವಾಗ ಸ್ವಲ್ಪ ವರ್ಷ ಹೀರೋಯಿನ್ನಾಗಿ ಮಾಡಿ ಆಮೇಲೆ ಹೋಗಿ ವಾಪಸ್ ಅಮ್ಮ ರೋಲಿಗೆ ಬರೋದು, ಅಥವಾ ಹೀರೋಯಿನ್ ರೋಲ್ ಸ್ವಲ್ಪ ವರ್ಷ ಮಾಡಿ ಆಮೇಲೆ ಕಳೆದೋಗೋದು, ಇದು ನಂಗೆ ಇಷ್ಟ ಇಲ್ಲ. ನಾನು
ಪರ್ಫಾರ್ಮೆನ್ಸ್ ಇರೋದು ಅಥವಾ ಆ ಪಾತ್ರದಿಂದ ಏನಾದ್ರು ಒಂದು ವಿಶೇಷತೆ ಸಿನಿಮಾದಲ್ಲಿ ಇದ್ದರೆ ಮಾತ್ರ ಅಂಥದ್ದು ನಾನು ಚೇಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಲ್ಲಿ ದುಡ್ಡಿಗೆ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಮೇಜರ್ 80-90% ಆಫ್ ದ ಟೈಮ್ ನಾನು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಸ್ ಮಾಡ್ತೀನಿ. ಸೊ ಅದರಿಂದ ನನ್ನ ಲಾಂಜಿಟಿವಿಟಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನೋಡಬೇಕು. ಅಂದರೆ ದ ಥಿಂಗ್ ಈಸ್, ಈಗ ನಾನು ಕೆಲವು ನಿಮ್ಮ ಸಿನಿಮಾಗಳಲ್ಲಿ ಐ ಹ್ಯಾವ್ ಲವ್ಡ್ ಯುವರ್ ರೋಲ್ಸ್. ಅಂದರೆ ಜುಗಲ್ಬಂದಿ ಎಸ್ಪೆಷಲಿ ನಂಗೆ ತುಂಬ ಇಷ್ಟ ಆಗಿದೆ. ನಾನು ಇನ್ಫ್ಯಾಕ್ಟ್ ಇಂಟರ್ವ್ಯೂ ಕೂಡ ಮಾಡಿದ್ದೆ ನಿಮ್ಮದು. ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾ ಈಗ ಮಾರ್ಕಲ್ಲೂ ಕೂಡ ಕಾಣಿಸ್ಕೊಂಡಿದ್ರಿ, ಇದು ಕೂಡ ಒಳ್ಳೆ ದೊಡ್ಡ ಸಿನಿಮಾನೇ. ಈಗ ಅಂದರೆ ತುಂಬ ಎಲ್ಲೂ ಪ್ರಚಾರ ಪ್ರಿಯರಲ್ವಾ ಅಂತ ಅರ್ಚನಾ ಕೊಟ್ಟಿಗೆ ಅವ್ರು. ಬಿಕಾಸ್ ಯಾವಾಗಲೇ ಮಾತಾಡ್ಸಕ್ಕೆ ಬಂದರು ಅಥವಾ ಇಂಟರ್ವ್ಯೂ ಮಾಡಬೇಕು ಅಂತ ಕೇಳ್ಕೊಂಡಾಗಲೂ ತಪ್ಪಿಸ್ಕೊಂಡು ಹೋಗ್ತಿರ್ತೀರ, ಯಾಕೆ ಆ ಥರ ಅಂತ? ತಪ್ಪಿಸ್ಕೊಂಡೆಲ್ಲ ಹೋಗಲ್ಲ. ಬಟ್ ನನಗನ್ಸುತ್ತೆ ಫಸ್ಟು ನನ್ನ ಕೆಲಸ ನೋಡಿ ಆಮೇಲೆ ನೀವೇನೋ ನನಗೆ ಪರ್ಸ್ನಲಾಗಿ ಗೊತ್ತು, ಬಟ್ ತುಂಬ ಜನಕ್ಕೆ ಗೊತ್ತಿರಲ್ಲ ಅಲ್ವಾ. ನಾನೇ ಹೋಗೋದು ಬೇಡ ಅನ್ನೋ ರೀಸನ್ಗೆ ಅಷ್ಟೇ. ನನ್ನ ಕೆಲಸ ಫಸ್ಟ್ ನೋಡಲಿ, ಆಮೇಲೆ ನಾನು ಮಾತಾಡ್ತೀನಿ ಅಂತ. ಅದು ಎಷ್ಟು ಟೈಮ್ ಆದರೂ ಪರವಾಗಿಲ್ಲ, ನನಗೆ ಪೇಷನ್ಸ್ ಇದೆ ತುಂಬ. ಸೊ ಇನ್ನು ಈಗ ನಮ್ಮ ಅಂಡರ್-23 ಕ್ರಿಕೆಟ್ ಚಾಂಪಿಯನ್ ನಮ್ಮ ಶರತ್ ಅವರು ಹೇಗಿದ್ದಾರೆ? ಸೊ ಈ ಆರ್ಟಿಸ್ಟಿಗೂ ಲೈಕ್ ಅಂದರೆ ಕ್ರಿಕೆಟರ್ಗೂ ಯಾವ ರೀತಿ ಇದು ಸಂಬಂಧ ಬೆಳೀತು, ಯಾವ ರೀತಿ ಸ್ನೇಹ ಸಂಬಂಧ, ಲವ್ ಆಯಿತು, ಲವ್ವಿಂದ ಮದುವೆ ಹೇಗಾಯಿತು ಅಂತ? ಬಿಕಾಸ್ ಮದುವೆಗಂತೂ ನೀವು ಕರೀಲಿಲ್ಲ, ಪರ್ಸ್ನಲಾಗಿ ಗೊತ್ತಿದ್ದಾರೆ ಅಂತ ಹೇಳಿದ್ರು. ಈಗ ಅದೆಲ್ಲ ಸುಮ್ಮನೆ. ಆ್ಯಕ್ಚುಲಿ ನೋಡಿ, ಪರ್ಸ್ನಲಾಗಿ ಗೊತ್ತಿದ್ದವ್ರನ್ನ ಕರೆದಿಲ್ಲ ಅವರು, ಇಟ್ಸ್ ಓಕೆ. ಸೊ ಹೇಳಿ, ಅವ್ರು ಹೆಂಗೆ ಪರಿಚಯ ಆದ್ರೆ ಅದನ್ನಾದರೂ ಹೇಳಿ. ನಮಗೆ ತುಂಬ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದರು. ಆಮೇಲೆ ಇಬ್ಬರು ಒಂದೇ ಕಾಲೇಜ್ ಓದಿದ್ರು, ನನಗೆ 1 ಇಯರ್ ಸೀನಿಯರ್ ಅವರು. ಸೊ ಹಾಗೆ ಮೀಟ್ ಮಾಡಿ ಮಾತಾಡಿ ಇಷ್ಟಪಟ್ಟಿದ್ದು. ಆ್ಯಂಡ್ ಮನೆಯಲ್ಲೂ ಗೊತ್ತಿತ್ತು ತುಂಬ ವರ್ಷದಿಂದ. ಸರಿ ಮದುವೆ ಆಗು ಅಂದರು, ಆದೆ. ಮತ್ತು ಇನ್ನು ಇವಾಗ ಆಫ್ಟರ್ ಲೈಕ್ ಮ್ಯಾರೇಜ್ ಆದಮೇಲೆ ಸ್ವಲ್ಪ ಆಫರ್ಸ್ ಕಮ್ಮಿ ಬರೋದು, ಆ ಥರದ್ದೆಲ್ಲ ಸುಮಾರು ಕೇಳ್ತಾ ಇರ್ತೀವಿ. ಇವಾಗ ಸ್ವಲ್ಪ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ. ಸೊ ನಿಮಗೆ ಹೇಗೆ ಅಂದರೆ ಮದುವೆ ಆದ ನಂತರ ಆಫರ್ಸ್ ಏನಾದ್ರು ಕಡಿಮೆ ಆಗಿರೋದು ಆ ಥರದ್ದೆಲ್ಲ ಉಂಟಾ, ಹೇಗೆ ಅಂತ? ಅದಕ್ಕೆ ನಾನು ಫಸ್ಟಿಂದನೇ ಸಪೋರ್ಟಿಂಗ್ ರೋಲ್ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟೆ, ಏನು ಅದರಿಂದ ಚೇಂಜಸ್ ಆಗಬಾರ್ದು ಅಂತ. ಐ ಡೋಂಟ್ ನೋ ಇಲ್ಲಿ ಇಂಡಸ್ಟ್ರಿಲಿ ಹೇಗೆ ಪರ್ಸೀವ್ ಮಾಡ್ತಾರೆ ಅಂತ. ಬಟ್ ನನಗೇನೋ ಮ್ಯಾರೇಜ್ ಏನು ಡಿಫ್ರೆನ್ಸ್ ಆಗತ್ತೆ ಅಂತ ನನಗೆ ಅನಿಸಲ್ಲ. ಆ ಥರ ದೃಷ್ಟಿ ಅವ್ರು ನೋಡೋರ ಜೊತೆ ನಾನು ಕೆಲಸ ಮಾಡೋಕ್ಕೂ ಇಷ್ಟಪಡಲ್ಲ. ಹಾಂ, ಎಸ್. ಇನ್ನು ಇವಾಗ ಮಾರ್ಕ್ ಸಿನಿಮಾ ಅಂದರೆ ನಿಮ್ಮ ಒಂದು ಕರಿಯರಲ್ಲಿ ಒಂದು ದೊಡ್ಡ ಕಮರ್ಷಿಯಲ್ ಅಂದರೆ ಸೂಪರ್ ಸ್ಟಾರ್ ಜೊತೆಗೆ ಮಾಡಿದಂತಹ ಒಂದು ಸಿನಿಮಾ. ಹೆಂಗಿತ್ತು ಅಂದರೆ ನಾರ್ಮಲ್ ಆಗಿ ನೀವು ಮಾಡುವಂತಹ ಸಿನಿಮಾಗಳಿಗೂ ಅಂದರೆ ಮಿಡ್ ಬಜೆಟ್ ಸಿನಿಮಾಗಳಿಗೂ ಈ ಥರ ಸ್ಟಾರ್ ಜೊತೆಗೆ ಯಾಕಂದರೆ ಆ್ಯಕ್ಟ್ ಮಾಡಿದ ಸಿನಿಮಾದ ಅನುಭವ ಹೇಗಿತ್ತು ಅಂತ ಸುದೀಪ್ ಸರ್ ಇದ್ದರು, ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ? ಸರ್ ಏನಂದರೆ, ನೀವು ಒಂದು ಚಿಕ್ಕ ಅಂಗಡಿಲಿ ಬಟ್ಟೆ ಹಾಕೊಳ್ಳೋದಕ್ಕೂ ಬ್ರ್ಯಾಂಡೆಡ್ ಬಟ್ಟೆ ಹಾಕೊಳ್ಳೋ ಡಿಫ್ರೆನ್ಸ್ ಅಷ್ಟೇ. ಎರಡೂ ಯಾವುದೋ ಇಷ್ಟ ಆದರೆ ಅದನ್ನು ಮಾಡಿರ್ತೀರ, ಇಲ್ಲ ಬ್ರ್ಯಾಂಡ್ ಅಂತ ಒಂದಿರುತ್ತೆ. ಬಿಟ್ಟರೆ ಟ್ರೀಟ್ಮೆಂಟ್ ವೈಸು ಎಲ್ಲ ಸಿನಿಮಾನೂ ಒಂದೇ ಥರ ಮಾಡ್ತಾರೆ. ಬಟ್ ಹೇಗೆ ಜನರು ಸ್ವೀಕರಿಸೋದಿದೆಯಲ್ಲ ಅದು, ಇವಾಗ ನೀವು ಜುಗಲ್ಬಂದಿ ಸಿನಿಮಾ ಬಗ್ಗೆ ಮಾತಾಡಿದ್ರಿ. ನನ್ನ ಪ್ರಕಾರ ಭಾಳಷ್ಟು ಜನ ಆ ಸಿನಿಮಾ ನೋಡಿರಲ್ಲ, ಬಟ್ ಮಾರ್ಕ್ ತುಂಬ ಜನ ನೋಡಿದ್ದಾರೆ. ಮೇ ಬಿ ದಟ್ಸ್ ದ ಕೈಂಡ್ ಆಫ್ ರೀಚ್ ಸ್ಟಾರ್ಸ್ ಹ್ಯಾವ್ ಅನಿಸುತ್ತೆ ನನಗೆ. ಓಕೆ, ಅಂದರೆ ನಿಮಗೆ ಇವಾಗ ಓಕೆ ತುಂಬ ಈಗ ಅವರಿಗೆ ಸ್ಟಾರ್ ಆಗಿರೋದ್ರಿಂದ ಒಂದು ಒಳ್ಳೆ ರೀಚ್ ಸಿಗುತ್ತೆ. ಬಟ್ ಈಗ ಕೆಲವೀಗ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬಿಕಾಸ್ ಆಫ್ ಸ್ಟಾರ್ ವ್ಯಾಲ್ಯೂ ಏನೂ ಇಲ್ಲ ಅನ್ನೋ ಕಾರಣಕ್ಕೆ ಆ್ಯಕ್ಚುಲಿ ರೀಚ್ ಆಗಲ್ಲ. ಸೊ ಆ ಥರದ ಕೆಲವೊಂದು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಏನಾದರೂ ಇನ್ಸೆಕ್ಯೂರಿಟಿ ಕಾಡಿದೆ ನಿಮಗೆ? ಅಂದರೆ ಯಾಕೆ ನಮ್ಮದು ಚೆನ್ನಾಗಿ ರೀಚ್ ಆಗಬೇಕಲ್ಲ, ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರಬೇಕಲ್ಲ, ಅದರಿಂದ ಆ ಥರದ್ದು ಯಾವುದೇ ಇನ್ಸೆಕ್ಯೂರಿಟಿ ಎಲ್ಲ ಕಾಡಲಿಲ್ವ ನಿಮಗೆ, ಹೇಗೆ? ಬಟ್ ನನಗೆ ಆ ಥರ ಆಗಲಿಲ್ಲ ಅಂದರೆ ಅದ್ರ ಬಗ್ಗೆ ನಾನೇನು ಸ್ಟ್ರೆಸ್ ಮಾಡ್ಕೊಳ್ಳಲ್ಲ. ಯಾಕಂದರೆ ನಾನು ತುಂಬ ಆನೆಸ್ಟಾಗಿ ಹೇಳಬೇಕು ಅಂದರೆ ನಾನು ಏನು ದುಡ್ಡು ಹಾಕಿಲ್ಲ ಅದರಲ್ಲಿ. ಅದಕ್ಕೆ ಕಳ್ಕೊಂಡಿದ್ರೆ ನನಗೆ ಆ ಪೇಯ್ನ್ ಪ್ರಾಬಬ್ಲಿ ಗೊತ್ತಾಗಿರೋದು. ನಾನು ಹೆಂಗೆ ವ್ಯೂ ಮಾಡ್ತೀನಿ ಅಂದರೆ, ಇದು ಎಲ್ರಿಗೂ ರೀಚ್ ಆಗಬೇಕು, ಎಲ್ರಿಗೂ ಇಷ್ಟ ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಮಾಡಿರ್ತೀನಿ. ಇದು ವರ್ಕ್ ಆಗ್ತಾಯಿಲ್ವಾ, ಸರಿ ಮುಂದೆ ಏನಾದ್ರು ವರ್ಕ್ ಆಗೋ ಥರ ಮಾಡಬೇಕು ಅಂತ ನನ್ನ ಕಡೆಯಿಂದ ನಾನು ಪ್ರಯತ್ನ ಪಡ್ತೀನಿ. ಮೇ ಬಿ ನಾನು ಇನ್ವೆಸ್ಟ್ ಮಾಡಿ ನಾನು ತುಂಬ ಅದಕ್ಕೆ ಕಳ್ಕೊಂಡಿದ್ರೆ ನನ್ನ ರಿಯಾಕ್ಷನ್ ಅದಕ್ಕೆ ಬೇರೆ ಥರ ಇರ್ಬೋದು. ಬಟ್ ಐ ವುಡ್ ಲೈಕ್ ಟು ಕೀಪ್ ಟ್ರೈಯಿಂಗ್. ವರ್ಕ್ ಆಗ್ತಾಯಿಲ್ವಾ, ಸರಿ ಇದರ ಬಗ್ಗೆ ಯೋಚನೆ ಮಾಡಿ ವೇಸ್ಟು ಅಂತ ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ ಮಾತಾಡೋದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಸುದೀಪ್ ಸರಿಂದ ನೀವು ಏನು ಅಂದರೆ ಕಲ್ತ್ಕೊಂಡ್ರಿ ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಅಂತ ಬಂದಾಗ? ಅಂದರೆ ಹಿಂಗೆ ಪರ್ಫಾರ್ಮ್ ಮಾಡ್ಬೋದು, ಒಂದು ಸೀನ್ನ ಹಿಂಗೆ ಅಪ್ರೋಚ್ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ಏನು ಕಲ್ತ್ಕೊಂಡ್ರಿ ಅವರಿಂದ? ಅವರು ಯೂಶ್ವಲಿ ಸ್ಟಾರ್ಸ್ ಎಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರಲ್ವಾ, ಮ್ಯಾಕ್ಸಿಮಮ್ ವರ್ಕ್ ಇಷ್ಟಿಷ್ಟು ಟೈಮೇ ಕೊಡ್ತಾರೆ, ಅದಕ್ಕೆ ಅದು ಮುಗಿಸ್ಕೊಂಡು ಚಕ್ ಅಂತ ಹೋಗ್ತಿರ್ತಾರೆ. ಸಪೋಸ್ ಇವಾಗ ನನಗೊಂದು ಎಮೋಷ್ನಲ್ ಸೀನ್ ಇದೆ ಅಂದರೆ, ನಾನು ಹಿಂದಿನ ದಿನ ರಾತ್ರಿ ಎಲ್ಲ ಯಾವುದೋ ನಾಯಿಗೆ ಯಾರೋ ಹೊಡಿತಾ ಇರೋ ವೀಡಿಯೋ, ಮಕ್ಳಿಗೆ ಯಾರೋ ಏನೋ ಮಾಡ್ತಿರೋ ವೀಡಿಯೋ, ಇವೆಲ್ಲ ನೋಡಿ ನಾನು ಮೆಂಟಲಿ ಪ್ರಿಪೇರ್ ಆಗಿ ನಾಳೆ ಅಳಬೇಕು, ನನ್ನ ಹತ್ರ ಯಾರೂ ಮಾತಾಡಿಸ್ಬೇಡಿ ಅಂತ ಇಷ್ಟೆಲ್ಲ ನಾನು ಅದಕ್ಕೊಂದು ಟೈಮ್ ಕೊಡ್ತಾ ಇರ್ತೀನಿ. ಅವ್ರು ಹೆಂಗೆ ಅಂದರೆ, ಇವಾಗ ಟೇಕಾ ಒಂದು ಸೆಕೆಂಡಲ್ಲಿ ಹಿಂಗೆ ಪ್ರಿಪೇರ್ ಆಗ್ತಾರೆ, ಬರ್ತಾರೆ. ಅಷ್ಟು ಪ್ರೊಫೆಷ್ನಲ್, ಚಕ್ ನಾನು ಇಷ್ಟು ಟೈಮ್ ಅದಕ್ಕೆ ಇನ್ವೆಸ್ಟ್ ಮಾಡೋದು
ಮೇ ಬಿ ನಾನು ಅವ್ರನ್ನ ನೋಡಿ ಕರೆಕ್ಟ್ ಅಲ್ವಾ, ಇವ್ರು ಎಷ್ಟು ಎಕ್ಸ್ಪೀರಿಯನ್ಸ್ಡವರು, ಮೇ ಬಿ ಅವರು ನನ್ನ ಥರನೇ ಹಿಂಗೆ ಬಂದಿರ್ಬೋದು. ಬಟ್ ಈ ಥರ ಚಕ್ ಅಂತ ಮಾಡೋದು, ಆಮೇಲೆ ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ, ಸಡನ್ನಾಗಿ ಟೇಕ್ ಅಂದ ತಕ್ಷಣ ಅದಕ್ಕೆ ಇನ್ವಾಲ್ವ್ ಆಗಿ ಹೋಗ್ತಾರೆ. ನನಗೆ ಸ್ವಲ್ಪ ಐ ವಾಸ್ ಟೇಕನ್ ಅಬ್ಯಾಕ್. ಅಂದರೆ ಏನು ಅವ್ರು ಸ್ವಲ್ಪನೂ ಪ್ರಿಪೇರೇ ಆಗಿಲ್ವಾ, ಅಂದರೆ ಯಾವಾಗ ಪ್ರಿಪೇರ್ ಆದರು, ಅವ್ರಿಗೆ ಎಲ್ಲಿ ಟೈಮ್ ಇತ್ತು, ನಾನು ಐ ಕುಡಂಟ್ ಸ್ಲೀಪ್, ಐ ಸ್ಲೆಪ್ ಫಾರ್ 2 hours ಅಂತಾರೆ. ಹೆಂಗೆ ಇವೆಲ್ಲ ಮಾಡ್ತಾರೆ? ಹಾಂ, ನನಗೆ ಬಿಗ್ ಬಾಸ್ ಒಂದಿನ ಮಾಡಿದ್ರೆ ನಾನು 3 ದಿನ ರೆಸ್ಟ್ ಮಾಡ್ಬೇಕು ಆ ಥರ. ನಾನು ಇವಾಗ ನಾಳೆ ಎಮೋಷ್ನಲ್ ಸೀನ್ ಸರ್, ಯಾವಾಗ 5 days ಆದಮೇಲೆ ಎಮೋಷ್ನಲ್ ಸೀನಾ, ಸರಿ ನಾನು ಇವಾಗ 3 daysಯಿಂದನೇ ಪ್ರಿಪೇರ್ ಆಗಬೇಕು, ನಾನು ನಗಬಾರ್ದು ಅಂತ ನನಗೆ ಇವಾಗ ಅನಿಸ್ತಾ ಇದೆ. ನಾನು ಅವೆಲ್ಲ ಓವರಾಗಿ ಮಾಡ್ತಾಯಿದ್ದೆ ಅಂತ. ಬಟ್ ಆ ಮೊಮೆಂಟಲ್ಲಿ ಏನು ಪರ್ಫಾರ್ಮ್ ಮಾಡ್ತಾ ಇದ್ದೀವಿ, ವಿ ಶುಡ್ ಬಿ ಟ್ರೂ ಟು ವಾಟ್ ವಿ ಆರ್ ಡೂಯಿಂಗ್ ಅನ್ನೋದು ಗೊತ್ತಾಯಿತು. ಯಾಕಂದರೆ ಅವ್ರಿಗೆ ತುಂಬ ಇದೆ ಮಾಡೋಕ್ಕೆ, ನಮ್ಗೆ ಇದು ಒಂದೇ ಇರೋದು, ಇದು ಮುಗಿಸಿದ ತಕ್ಷಣ ಹಾಂ ಮುಗೀತು ರಿಲ್ಯಾಕ್ಸ್. ಅವ್ರಿಗಿಲ್ಲ, ಇದ್ರ ಥರ 10 ಥರ ಇರುತ್ತೆ ಒಂದು ದಿನದಲ್ಲಿ ಮಾಡೋದು. ಸೊ ನನಗೆ ಈ ಥರ ಅಷ್ಟು ಅಟೆಂಟಿವ್ ಆಗಿದ್ದು ಆ ಮೊಮೆಂಟ್ಗೆ ಅವ್ರು ಆನೆಸ್ಟಾಗಿರೋದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇಷ್ಟು ಜನ ಆ್ಯಕ್ಟಿಂಗ್ ಮಾಡಬೇಕು, ಅಲ್ಲಿ 100 ಜನ ಕಾಯ್ತಾ ಇರ್ತಾರೆ, ಅವ್ರಿಗೆ ಹೋಗಿ ಫೋಟೋಸ್ ಕೊಡಬೇಕು, ಇನ್ನು ಯಾರ್ಯಾರೋ ಮೀಟ್ ಮಾಡೋಕ್ಕೆ ಬಂದಿರ್ತಾರೆ, ಕತೆ ಹೇಳಕ್ಕೆ ಬಂದಿರ್ತಾರೆ, ಇವ್ರು ಎಲ್ಲರೂ ಅಟೆಂಡ್ ಮಾಡ್ತಾರೆ. ನಂಗೆ ನೋಡೇನೆ ಸುಸ್ತಾಗ್ತಾಯಿತ್ತು. ಸೊ ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ ಪರ್ಫಾರ್ಮ್ ಮಾಡಿದ ಅನುಭವ, ಅವ್ರು ಯಾವ ರೀತಿ ಸೀನ್ನ ಅಪ್ರೋಚ್ ಮಾಡ್ತಾರೆ, ಅವ್ರದ್ದು ಅಂದರೆ ಹಿಂಗಿರುತ್ತೆ ಆ್ಯಕ್ಚುಲಿ ಅವ್ರ ಜೊತೆಗೆ ವರ್ಕ್ ಮಾಡಿದ್ದು ಅದೆಲ್ಲ? ಅವ್ರು ಸಖತ್ ಬ್ರಿಲಿಯಂಟ್, ಸಿಕ್ಕಾಪಟ್ಟೆ ಬ್ರಿಲಿಯಂಟು. ಏನಾರು ಈ ಮಗು ಕ್ಯಾರೆಕ್ಟರ್ ಇದಲ್ಲ ಗೊಂಬೆ, ಅವ್ರ ಜೊತೆ ಮಾತಾಡ್ತಾ ಇದ್ರೆ ಏನು ಇವ್ರು ಇಷ್ಟು ತರಲೆ, ಇವರು ಅವ್ರ ಜೊತೆ ಮಾತಾಡ್ತಾ ಇದ್ರೆ ಇವ್ರ ಮಗುನ ಆ ಮಗುನ ಅಂತಲೇ ಗೊತ್ತಾಗಲ್ಲ. ಆ ಮಗುನೇ ಆಂಟಿ ಥರ ಮಾತಾಡುತ್ತೆ ಅಂತ ಅನ್ಸುತ್ತೆ, ಇವರಷ್ಟು ಮಗು ಥರ ಅನಿಸುತ್ತೆ. ಕಟ್ ಮಾಡಿದ್ರೆ ಇಲ್ಲಿ ರವಿವರ್ಮ ಮಾಸ್ಟರ್ ಹತ್ರ ಫುಲ್ ಒಂಥರ ಈ ಶಾರ್ಟ್ಸು ಹಂಗೆ ಅಂತ ಏನೋ ಮಾತಾಡ್ತಾ ಇರ್ತಾರೆ, ನನಗೆಲ್ಲ ತಲೆ ಮೇಲೆ ಹೋಗ್ತಾ ಇರುತ್ತೆ ಇವ್ರು ಏನಂತಾರೆ ಅಂತ. ಒಂಥರ ಈಸ್ ವೆರಿ ಸ್ಮಾರ್ಟ್. ಆಮೇಲೆ ಯಾರ ಜೊತೆ ಬೇಕಾದ್ರೆ ಒಂದು ಕಾನ್ವರ್ಸೇಷನ್ ಹೋಲ್ಡ್ ಮಾಡ್ತಾರೆ ಅವರು. ಆ್ಯಂಡ್ ಅದೇ ಥರ ಎಮೋಷ್ನಲ್ ಸೀನಲ್ಲೂ ಅಷ್ಟೇ ಫುಲ್ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾಯಿದ್ರು. ಕರೆಕ್ಟಾಗಿ ಶಾರ್ಟ್ ಇದ್ದಾಗ ಹಿ ಕ್ರೈಡ್ ಆನ್ ಕ್ಯಾಮ್ರಾ. ಯೂಶ್ವಲಿ ನಾವು ಗ್ಲಿಸ್ರಿನ್ ಹಾಕ್ಕೊಂಡು ಹಾಂ ರೆಡಿ ಅಂದ್ಬಿಟ್ಟು ಇನ್ನೇನು ಡ್ರಾಪ್ ಬರುತ್ತೆ ಅಂತ ಮಾಡ್ತೀವಲ್ಲ, ಅವರು ಸೋಬರಾಗಿದ್ದು ಆಮೇಲೆ ಇದು ಎಮೋಷ್ನಲ್ ಆದರು ಅವರು ಆನ್ ಟೇಕ್. ನನ್ನ ಸಜೆಷನಲ್ಲಿ ತೊಗೋತಾ ಇದ್ದು ನನಗೆ ಅಯ್ಯೋ ಇವಾಗ ನಾರ್ಮಲಾಗಿದ್ದು ಹಾಗೆ ಟೇಕಲ್ಲಿ ಹತ್ತಿದ್ದು ನನಗೊಂಥರ ಅಯ್ಯೋ ಹೆಂಗೆ ಮಾಡಿದ್ರಿ ಅಂತ ಹೇಳ್ಕೊಟ್ರು ಟ್ರಿಕ್ಕು, ನಾನು ಹೇಳಲ್ಲ. ಸೊ ಈಗ ಈ ಸಿನಿಮಾ ಏನಂದರೆ ಯಾಕೆ ನೋಡ್ಬೇಕು ಎಕ್ಸಾಕ್ಟ್ಲಿ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಜನಗಳು ಈ ಸಿನಿಮಾ ನೋಡೋದಕ್ಕೆ ಬರಬೇಕು? ಬಿಕಾಸ್ ಅವತ್ತು ಬೇರೆ ಸಿನಿಮಾಗಳು ಕೂಡ ಇದೆ, ಕಂಟಿನ್ಯೂಸ್ ಆಗಿ ಒಂದು 6-7 ಸಿನಿಮಾ ಪ್ರತಿ ವಾರ ರಿಲೀಸ್ ಆಗುತ್ತೆ. ಬಟ್ ಈ ಫಿಲಮ್ನೇ ನೋಡಬೇಕು ಅಂತ ಯಾಕೆ ಜನಗಳು ಚೂಸ್ ಮಾಡಬೇಕು? ಈ ಸಿನಿಮಾ ನೀವು ಏನಕ್ಕೆ ನೋಡಬೇಕು ಅಂದರೆ ರಾಜ್ ಬಿ ಶೆಟ್ಟಿ ಇದ್ದಾರೆ ನೋಡಿ. ಯಾಕಂದರೆ ನಾನಿದ್ದೀನಿ ನೋಡಿ ಅಂದರೆ ನೀವು ನೋಡ್ತೀರಾ ಗೊತ್ತಿಲ್ಲ, ಅದಕ್ಕೆ ಇವರಿದ್ದಾರೆ, ಇವ್ರು ಒಳ್ಳೆ ಕಂಟೆಂಟ್ ಸಿನಿಮಾನೇ ಮಾಡ್ತಾರೆ ಆ್ಯಂಡ್ ಇವ್ರು ಒಳ್ಳೆ ನಟರು, ಇವ್ರಿಗೋಸ್ಕರ ಬಂದು ನೋಡಿ. ಅಲ್ಲಿ ನೋಡಿ ಏನಾರು ಅಪ್ಪಿ ನನ್ನೇನಾರು ಇಷ್ಟ ಆದರೆ ನೆಕ್ಸ್ಟ್ ಸಿನಿಮಾ ಮಾಡಿದಾಗ ನನ್ನನ್ನು ನೋಡೋಕ್ಕೆ ಬನ್ನಿ. ಇದು ತುಂಬ ಸ್ಟ್ರೈಟ್ ಆನ್ಸರ್ ಆಯ್ತು. ಅಂದರೆ ಕಂಟೆಂಟ್ ವೈಸ್ ಕರೆಕ್ಟ್, ಓಕೆ. ಬಟ್ ಕಂಟೆಂಟ್ ವೈಸ್ ಅಂದರೆ ಈಗ ಏನಂದರೆ ಸ್ಪೆಷಲ್ ಇರುತ್ತೆ ಅಂತ ಅಂದ್ಕೊಂಡು ಬರ್ಬೇಕು ನಾವು ಅಂತ. ಇವಾಗ ರಾಜ್ ಸರ್ ಮೆನ್ಷನ್ ಮಾಡ್ದಂಗೆ ಅವ್ರು ಆ್ಯಕ್ಚುಲಿ ಸಖತ್ ನ್ಯೂಯಾನ್ಸ್ಡ್ ಕ್ಯಾರೆಕ್ಟರ್ಸ್ನ ಹುಡುಕ್ತಾ ಇರ್ತಾರೆ, ಅದರಲ್ಲಿ ಏನಾದ್ರು ಫ್ಲಾ ಇರಬೇಕು, ಅವಾಗ ಅವ್ರಿಗೆ ಪೋರ್ಟ್ರೇ ಮಾಡೋಕ್ಕೆ ಮಜಾ ಬರುತ್ತೆ ಅಂತ. ಸೊ ಐ ಥಿಂಕ್ ಅವ್ರ ಕ್ಯಾರೆಕ್ಟ್ರಲ್ಲಿ ಸಖತ್ ಲೇಯರ್ಸ್ ಇದೆ. ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೀಸರು ಟ್ರೈಲರಲ್ಲಿ ಒಂದು ಸ್ವಲ್ಪ ಫೇಸಸ್ ತೋರಿಸಿರ್ತಾರೆ, ಅವ್ರದ್ದೆಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ರೈಟಿಂಗ್ ತುಂಬ ಇಷ್ಟ ಆಯಿತು. ಕೊನೆಯದಾಗಿ ಆ್ಯಕ್ಚುಲಿ ನೀವು ಅವಾಗಲೇ ನೀವಂದರೆ ಯಾಕೆ ಫಿಮೇಲ್ ಲೀಡ್ ಆಗಿ ಮಾಡಲ್ಲ ಅಂತ ಹೇಳುವಾಗ ಕೆಲವೊಂದಷ್ಟು ಹೇಳಿದ್ರಿ, ಅಂದರೆ ಕೆಲವೊಂದೇನೋ ಕಾಸ್ಟ್ಯೂಮ್ ವಿಚಾರ ಆ ಥರದ್ದೆಲ್ಲ ಅಂತ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಇನ್ಫ್ಯಾಕ್ಟ್ ಅಂದರೆ ಈಗ ಫಾರೆಸ್ಟ್ ಸಿನಿಮಾದಲ್ಲಿ ಒಂದು ಪರ್ಟಿಕ್ಯುಲರ್ ಸೀನ್ ಏನೋ ತುಂಬ ವೈರಲ್ ಆಯ್ತು. ಅಂದರೆ ಇವರಿಂದ ಕ್ಯಾರೆಕ್ಟರ್ ನಮಗೆ ನೋಡುವಾಗ ಅದೇನು ಅನಿಸಿಲ್ಲ, ಆ್ಯಕ್ಚುಲಿ ಕ್ಯಾರೆಕ್ಟರ್ ಹೆಂಗೆ ಬಿಹೇವ್ ಮಾಡಬೇಕು ಆ ಥರ ಮಾಡಿದೆ ಅಂತ. ಬಟ್ ನಿಮ್ಮ ಮತ್ತು ರಂಗಾಯಣರಿಗೂ ಸೀನು ತುಂಬ ಒಂಥರ ವೈರಲ್ ಆಯ್ತು, ಯಾಕೆ ಈ ಥರ ಒಪ್ಕೊಂಡ್ರು ಅನ್ನೋ ಥರ ಎಲ್ಲ ಯೋಚನೆ ಮಾಡಿದವರು ನನ್ನ ಹತ್ರ ಕೇಳಿದವರು ಇದ್ದಾರೆ. ಆ್ಯಕ್ಚುಲಿ ಅವ್ರು ಒಳ್ಳೆ ಆ್ಯಕ್ಟರ್ ಅಲ್ವಾ ಅಂತೆಲ್ಲ ಏನು ಹೇಳ್ತೀರ ಅದ್ರ ಬಗ್ಗೆ ಅಂತ? ಕೆಲವೊಂದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಸರ್. ನಾವು ವಿಲ್ ಬಿ ಪರ್ಫಾರ್ಮಿಂಗ್, ಅವ್ರು ಯಾವ ಥರ ಶೂಟ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಹೇಳೋಕ್ಕಾಗಲ್ಲ. ಆ್ಯಂಡ್ ಎಷ್ಟೊಂದು ಜನ ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್ಸ್ನೂ ತುಂಬ ಚೆನ್ನಾಗಿ ತೋರಿಸೋರು ಇದ್ದಾರೆ. ಆ್ಯಂಡ್ ಸಿಂಪಲ್ ಏನೂ ಇಲ್ದಿರೋ ಕ್ಯಾರೆಕ್ಟರ್ನ ಈ ಥರ ನೀವು ಪ್ರಶ್ನೆ ಮಾಡ್ದಂಗೂ ತೋರಿಸೋರು ಇದ್ದಾರೆ. ಆ್ಯಂಡ್ ಅದು ಅವ್ರಿಗೆ ಬಿಟ್ಟಿದ್ದು ನೋಡೋರ ಮೇಲೆ. ಆ್ಯಂಡ್ ಆದಷ್ಟು ನನಗೆ ಕಂಫರ್ಟಬಲ್ ಇರೋವಂಥ ಪಾತ್ರ ಮಾತ್ರ ಮಾಡೋದು, ಹಾಗಂತ ಮಾಡದೇ ಇರೋದು ನನ್ನ ತಪ್ಪು ಅಂತ ಹೇಳಲ್ಲ. ನನಗೆ ಎಷ್ಟು ಕಂಫರ್ಟಬಲ್ಲು, ನನ್ನ ಫ್ಯಾಮಿಲಿಗೆ ನೋಡೋಕ್ಕೆ ಎಷ್ಟು ಕಂಫರ್ಟಬಲ್ಲು ಆದಷ್ಟು ನಾನು ಅಂಥದ್ದೇ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೂ ಸಿನಿಮಾದಲ್ಲಿ ಎಲ್ಲ ನಾವು ಹೇಳ್ದಂಗೆ ನಡೆಯಲ್ಲ ಅಲ್ವಾ, ಒಂದೊಂದು ಸ್ವಲ್ಪ ಏನೂ ಮಾಡೋಕ್ಕಾಗಲ್ಲ. ಬಟ್ ನನ್ನ ಸಮಾಧಾನಕ್ಕೆ ನಾನು ಬೇಕು ಅಂತ ಮಾಡಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದಷ್ಟೆ. ಓಕೆ, ರಕ್ಕಸಪುರದೊಳಲ್ಲಿ ನೀವು ವಿಲ್ಲನ್ನ ಅಥವಾ ನಾರ್ಮಲ್ ಈಗ ಏನು ಸ್ಟೇಜ್ ಮೇಲೆ ಹೇಳಿದ್ರಲ್ಲ, ಓಕೆ ಒಂದು ನಾರ್ಮಲ್ ಕ್ಯಾರೆಕ್ಟರ್ ನೋಡಿ ಸಿಂಪಲ್ ಆಗಿರುತ್ತೆ ಅಂತನಾ ಅಥವಾ ವಿಲ್ಲನ್ನ ನೀವು?
ವಿಲ್ಲನ್ನೂ ಅಲ್ಲ, ಸಿಂಪಲ್ ಕ್ಯಾರೆಕ್ಟರ್ ಎಲ್ಲ ಒಂಥರ ಮಿಕ್ಸ್, ಸ್ವಲ್ಪ ಬಟ್ ನೆಗೆಟಿವ್ ಅಂತೂ ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಅರ್ಚನಾ ಅವರೇ, ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ. ಸೊ ಒಳ್ಳೇದಾಗಲಿ ನಿಮ್ಮ ಮುಂದಿನ ಸಿನಿಮಾ ಜರ್ನಿ ಕೂಡ. ಸೊ ವಿ ಆರ್ ವೇಟಿಂಗ್ ಫಾರ್ February 6th. ಆಲ್ ದ ಬೆಸ್ಟ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಅರ್ಚನಾ ಕೊಟ್ಟಿಗೆ ಅವರ ಮಾತುಗಳು. ರಕ್ಕಸಪುರದೋಳ್ ಸಿನಿಮಾ February 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.